ನೀರು ರೇಟ್ ಜಾಸ್ತಿ ಮಾಡಿಬಿಟ್ಟು ಇದು ಮೋದಿ ಸರ್ಕಾರ ಬಂದಿದ್ದೆಲ್ಲ ಆಗ್ತಾ ಇರೋದು ನಮ್ಮ ಹೌದಾ ನನಗೇನು ಬರಲ್ಲ ಮತ್ತೆ ಕಾಂಗ್ರೆಸ್ನ ನಾವು ಸತ್ತೋಯ್ತೀವಿ ಬರಲಿ ಅಂತ ಕರ್ನಾಟಕದಲ್ಲಿ ಬಂದೂ ವೇಸ್ಟು ಏನು ಮಾಡ್ತಾ ಇರೋದು ಸಿದ್ದರಾಮಯ್ಯ ಒಂದು ಅರ್ಥ ಆಗ್ತಿಲ್ಲ ಸಿದ್ದರಾಮಯ್ಯ ಮತ್ತು ನಮ್ಮ ಡಿ ಕೆ ಕುಮಾರಸ್ವಾಮಿ ಅವರು ಕಾಂಗ್ರೆಸ್ ಇನ್ನಷ್ಟೇ ಇನ್ನು ಜನ್ಮಕ್ಕೂ ಬರೋಲ್ಲ ಕಾಂಗ್ರೆಸ್ ಬಂದರೆ JDS ಬರ್ತದೆ ಇಲ್ಲ BJP ಬರ್ತದೆ 4-5 ದಿವಸಕ್ಕೆ ಒಂದು ಕ್ಯಾಂಟ್ರ್ ಬೇಕು ಸ್ಲಮ್ಮಲ್ಲಿ ಇರೋದು ನಾವು ನೀರು 3 ದಿವಸಕ್ಕೆ ಒಂದು ಸತಿ ಬರೋದಿಲ್ಲ ಏನು ಮಾಡೋದು ಹೇಳಿ ನೀವೇ ಟ್ಯಾಂಕರ್ ನಾವು ಕುಡಿತಿದ್ದೀವಿ ಅಷ್ಟು ಕಷ್ಟ ಆಯ್ತೆ ನಮಗೆ ನಮ್ಮ ಸರ್ಕಾರ ಸಿದ್ದರಾಮಯ್ಯ ಸರ್ಕಾರಿಗೆ ಗುಡ್ ಬೈ ಹೇಳ್ತೀವಿ ಕಮ್ಮಿ ಮಾಡಿ 3 ದಿವಸ 4 ದಿವಸ ಬರೋದು ನಮ್ಗೆ ಒಂದು ಕ್ಯಾಂಟ್ರು 350 4 ಮನೆ ಈಗ 600 ರೂಪಾಯಿ ಎಲ್ಲಿಂದ ತರಬೇಕು ಸರ್ ಡೈಲಿ 500 ರೂಪಾಯಿ 400 ರೂಪಾಯಿ ದುಡಿಯೋರು ನಾವು ಕಷ್ಟಪಟ್ಟು ಏನಾಗೋದು ನಮ್ಮ ಕತೆ ಹೇಳಿ ಒಂಚೂರು ಯಾರು ಹೆಂಗೆ ನಾವು ಹಾಳ ಹೋಗಲಿ ನನಗೇನು ನಾನು ಆರಾಮ ಪಂಚೆ ಉಟ್ಕೊಂಡು ರೇಷ್ಮೆ ಪಂಚೆ ಉಟ್ಕೊಂಡು ಜಾಲಿಯಾಗಿ ಇರ್ತೀನಿ ಅಂತ ತಿಳ್ಕೊಂಡ್ರು ಸರ್ಕಾರ ಚೇಂಜ್ ಮಾಡಿಸಿ ಎಲ್ಲ ಸರಿ ಆಗುತ್ತೆ ನೀರಿಗೋಸ್ಕರ ಈಗ ರೇಟ್ ಜಾಸ್ತಿ ಮಾಡವ್ರೆ 350 ರೂಪಾಯಿ ಇತ್ತಿದ್ದು ಟ್ಯಾಂಕರು ಈಗ 600 ರೂಪಾಯಿ ಮಾಡವ್ರೆ ಇದೆಲ್ಲ ಒಳ್ಳೇದಲ್ಲ ಈಗ ಸರ್ಕಾರ ಕಾಂಗ್ರೆಸ್ ಅಂತ ನಾವು ಕೇಳ್ತಿದ್ವಿ ಇದು ಬಂದಿನೂ ಹಂಗೆ ನಾವು ಎಲ್ಲಿ ಹೋಗೋದು ಎಲ್ಲಿ ಮಾಡೋದು ಬಡವ್ರು ನಾವು ಕ್ಯಾಂಟ್ರ್ ತರಿಸಿದ್ರೆ ನಮ್ಮ ಮನೆ ಬಟ್ಟೆ ಗಿಟ್ಟೆ ಎಲ್ಲ ಹೊಲಿಯೋದು ತೊಳೆಯೋದು ಕಾರಣ ಏನು ಗೌರ್ಮೆಂಟ್ ಸರ್ಕಾರನೇ ಕಾರಣ ಅಲ್ಲ ಇವಾಗ ಕಾಂಗ್ರೆಸ್ನ ನಾವು ಸತ್ತೋಯ್ತೀವಿ ಬರಲಿ ಅಂತ ಕರ್ನಾಟಕದಲ್ಲಿ ಬಂದೂ ವೇಸ್ಟು ಏನು ಮಾಡ್ತಾ ಇರೋದು ಸಿದ್ದರಾಮಯ್ಯ ಒಂದು ಅರ್ಥ ಆಗ್ತಿಲ್ಲ ಏನಾದರೂ ಒಂದು ಮಾಡಿ ಅವ್ನು ತಿನ್ನಲಿ ಬಿಡಲಿ ನಮ್ಮಂಥ ಬಡವ್ರನ್ನ ಕಣ್ಣೆತ್ತು ನೋಡಲಿ ದಯವಿಟ್ಟು ನಾವು ಗೌರ್ಮೆಂಟ್ ನಾವು ಹೇಳ್ತೀವಿ ನಮ್ಮನ್ನ ನೀರು ರೇಟ್ ಕಡಿಮೆ ಮಾಡಿ ಬೇರೆ ಏನು ಬೇಡ ಅಕ್ಕಿ 50 ರೂಪಾಯಿ 60 ರೂಪಾಯಿ ಇತ್ತಿದ್ದು 100 ರೂಪಾಯಿ kg ಅಕ್ಕಿ ರೋಡಲ್ಲಿ ದುಡಿಯೋರು ನಾವು ಎಲ್ಲಿ ಹೋಗೋದು 100 ರೂಪಾಯಿ 500 ರೂಪಾಯಿ ದುಡಿಯೋದು ನಾವು ಡೈಲಿ ಇಲ್ಲಿಲ್ಲೇ ಕೊಟ್ಬಿಟ್ರೆ ನಾವು ಬದುಕೋದು ಹೆಂಗೆ ಏನು ಸರ್ಕಾರ ನಮ್ಮ ಇದೇ ಸರ್ಕಾರ ತೋರಿಸ್ತಾರದ ಒಂದು ಎಜುಕೇಷನಲ್ಲಿ ನಮಗೂ ಏನೂ ಇಲ್ಲ ಇದೆಲ್ಲ ಸರ್ಕಾರ ಈ ಕರ್ನಾಟಕದಲ್ಲಿ ಸರಿಯಾಗಿ ನಡೀತಿಲ್ಲ ಏನಾದರೂ ಬಂದು ಒಂದು ಹೊಸ ಪಾರ್ಟಿ ಬರಬೇಕು ನಮ್ಮಂಥ ಜನವ್ರಿಗೆ ಬಡವ್ರಿಗೆ ಹೆಲ್ಪ್ ಮಾಡಬೇಕು ಈ ಥರ ಎಜುಕೇಶನ್ ಕೊಟ್ಬಿಡಕ್ಕೆ ಹೇಳಿ ಇದಕ್ಕಿಂತ ಬೆಸ್ಟ್ ನೋಡಿ ಎಜುಕೇಶನ್ ಕೊಟ್ಬಿಡಕ್ಕೆ ಹೇಳಿ ಇದು ಮಾಡೋರು ಪೊಲಿಟಿಕ್ಸ್ ಅವರೇ ಕರೆಕ್ಟ್ ಆಗಿಲ್ಲ ಅಂದ್ರೆ ಇನ್ನೇನು ಸರಿ ಮಾಡ್ತಾರೆ ಅವರು ನಮ್ಮಂಥ ಜನ ಹಿಂಗೆ ಕೊಟ್ಟವ್ರು ಇದ್ದಾರೆ ನಮ್ಮ ಥರ ಯಾರು ದುಡ್ಡು ತಗೊಂಡಂಗೆ ಓಟ್ ಕೊಡೋರು ಎಲ್ಲರೂ ಇಲ್ಲ ದುಡ್ಡು ಕೊಟ್ಟರೆ ಓಟ್ ಹಾಕ್ಸ್ಕೊಳ್ತವ್ರೆ ಆಮೇಲೆ ಈ ಕತೆ ಈ ಬಾಳು 3 ದಿವಸ 4 ದಿವಸ ಬರೋದು ನಮ್ಗೆ ಒಂದು ಕ್ಯಾಂಟ್ರು 350 4 ಮನೆ ಈಗ 600 ರೂಪಾಯಿ ಎಲ್ಲಿಂದ ತರಬೇಕು ಸರ್ ಡೈಲಿ 500 ರೂಪಾಯಿ 400 ರೂಪಾಯಿ ದುಡಿಯೋರು ನಾವು ಕಷ್ಟಪಟ್ಟು ಏನಾಗೋದು ನಮ್ಮ ಕತೆ ಹೇಳಿ ಒಂಚೂರು ಸರ್ಕಾರ ದಯವಿಟ್ಟು ಸಿದ್ದರಾಮಯ್ಯನ ಇಳಿಸಿ DKನ ಕೂರಿಸ್ಬೇಕು ನಮ್ಮ DK ಬಾಸು DK ಕೂರಿಸ್ಕೊಟ್ರೆ ನಮ್ಮಂಥ ಬಡವ್ರನ್ನ ನೋಡ್ತಾರೆ ಅವರು DK ಬಂದರೆ ಆ ಸೀಟಲ್ಲಿ ನಾವೆಲ್ಲ ಚೆನ್ನಾಗಿ ಬದುಕ್ತೀವಿ ಅಂತ ಫುಲ್ ಗ್ಯಾರಂಟಿ ನಮಗೆ ಅಷ್ಟೇ ಕೇಳ್ಕೊಳ್ತಿದ್ದೀವಿ ಸಿಕ್ಕಾಪಟ್ಟೆ ಆಗ್ತಾ ಇತ್ತಲ್ಲ 4-5 ದಿವಸಕ್ಕೆ ಒಂದು ಕ್ಯಾಂಟ್ರ್ ಬೇಕು ಸ್ಲಮ್ಮಲ್ಲಿ ಇರೋದು ನಾವು ನೀರು 3 ದಿವಸಕ್ಕೆ ಒಂದು ಸತಿ ಬರೋದಿಲ್ಲ ಏನು ಮಾಡೋದು ಹೇಳಿ ನೀವೇ ಟ್ಯಾಂಕರ್ ನಾವು ಕುಡಿತಿದ್ದೀವಿ ಅಷ್ಟು ಕಷ್ಟ ಆಯ್ತೆ ನಮಗೆ ಆದಷ್ಟು ನೀರು ಕಮ್ಮಿ ಮಾಡಬೇಕು ಬಿಸಿಲು ಜಾಸ್ತಿ ಆಗ್ತಾ ಇದೆ ದಯವಿಟ್ಟು ಗೋರ್ಮೆಂಟವರು ಸಿದ್ದರಾಮಯ್ಯ ಅವ್ರಿಗೆ ಗುಡ್ ಬೈ ಹೇಳ್ತೀವಿ ನೀರು ರೈಟು ಕಮ್ಮಿ ಮಾಡಿ ಬಸ್ ಚಾರ್ಜ್ ಕಮ್ಮಿ ಮಾಡಿ ಮತ್ತು ಮೆಟ್ರೋ ಸ್ಟೇಷನ್ದು ಕಮ್ಮಿ ಮಾಡಿ ಮೆಟ್ರೋದು ತುಂಬ ಪ್ರಾಬ್ಲಮ್ ಆಗ್ತಾಯಿದೆ ಬಡವರು ಬಗರು ಎಲ್ಲ ಇದ್ದಾರೆ ಸಾಹುಕಾರರು ಯಾರೂ ಇಲ್ಲ ಕೂಲಿ ಮಾಡ್ತಿನೋರು ದಯವಿಟ್ಟು ನಮ್ಮ ಸರ್ಕಾರ ಸಿದ್ದರಾಮಯ್ಯ ಸರ್ಕಾರಿಗೆ ಗುಡ್ ಬೈ ಹೇಳ್ತೀವಿ ಕಮ್ಮಿ ಮಾಡಿ ಗುಡ್ ಬೈ ಹೇಳ್ಬಿಟ್ರೆ ಹೆಂಗೆ ಸರ್ಕಾರ ನಡೆಸೋರು ಸಿದ್ದರಾಮಯ್ಯ ಮತ್ತು ನಮ್ಮ ಡಿ ಕೆ ಕುಮಾರಸ್ವಾಮಿ ಅವರು ಸಿದ್ದರಾಮಯ್ಯ ಗುಡ್ ಬೈ ಹೇಳ್ಬಿಟ್ರೆ ಮನೆ ಕಳ್ಸೋದೇನಿಲ್ಲ ಅವರು ಬೇಕು ಆದಷ್ಟು ಕಮ್ಮಿ ಮಾಡಬೇಕು ಗೌರ್ಮೆಂಟಿಂದ ತುಂಬ ಕಷ್ಟ ಇಲ್ಲ ಕಮ್ಮಿ ಮಾಡಬೇಕು ಏನಕ್ಕೆ ರೈಟ್ ಜಾಸ್ತಿ ಮಾಡ್ತಾರೆ ಅದು ಗೊತ್ತಿಲ್ಲ ಅದು ಅವ್ರಿಗೆ ಗೊತ್ತಿರ್ತದೆ ಜೇಬಲ್ಲಿ ದುಡ್ಡಿಲ್ಲ ನಮ್ಮ ತಲೆ ಮೇಲೆ ಹಾಕ್ತಾ ಇದ್ದಾರೆ ಅಷ್ಟೇ ಸರ್ಕಾರ ಎಲ್ಲ ರೈಟು ಜಾಸ್ತಿ ಮಾಡ್ತಾರೆ ಹಾಲು ರೈಟು ನೀರಿನ ರೈಟು ಗ್ಯಾಸ್ದು ಮೆಟ್ರೋದು ಬಸ್ದು ನೀರಿಲ್ಲ ಅಂದರೆ ಊಟ ಇಲ್ಲಾಂದ್ರೆ ಇರ್ಬೋದು ನೀರು ಇರಬೇಕಲ್ಲ ಮೈನು ನೀರು ರೈಟು ಜಾಸ್ತಿ ಮಾಡಿಬಿಟ್ರೆ ಹೆಂಗೆ ಬದುಕೋದು ನಾವು ಸರ್ಕಾರ ಏನು ಹೇಳ್ತೀವಿ ಕಮ್ಮಿ ಮಾಡಿ ಅಂತ ಕೇಳ್ಕೊತಾ ಇದ್ದೀವಿ ಅಷ್ಟೇ ಏನೋ ದೇವ್ರಿಗೆ ಗೊತ್ತು ಅವ್ರ ಮನಸ್ಸು ಮಾಡಿದ್ರೆ ಎಲ್ಲ ಮಾಡ್ಬೋದು
ಮಾಡಲ್ಲ. ನೋಡೋಣ ಮುಂದಕ್ಕೆ ಏನೇನಾಗುತ್ತೆ ಆಗಲಿ. ನೆಕ್ಸ್ಟ್ ಇದೇ ಗೌರ್ಮೆಂಟಿಗೆ ಓಟ್ ಹಾಕ್ತಿರಂಗಾದ್ರೆ? ಓಟು ಕಾಂಗ್ರೆಸ್ ಇನ್ನಷ್ಟೇ, ಇನ್ನು ಜನ್ಮಕ್ಕೂ ಬರೋಲ್ಲ ಕಾಂಗ್ರೆಸ್ಸು. ಯಾಕೆ? ಬಂದರೆ JDS ಬರ್ತದೆ, ಇಲ್ಲ BJP ಬರ್ತದೆ. ಎಲ್ಲ ಹಾಳು ಮಾಡಾಕ್ಬಿಟ್ರೆ ಎಲ್ಲ ಇದಕ್ಕಿದಾಗ ಎಲ್ಲ ರೈಟ್ ಜಾಸ್ತಿ ನಾವು ಮಾಡ್ತಾ ಇದ್ದಾರೆ. ಬಡವ್ರು ಎಲ್ಲಿ ಹೋಗ್ತಾರೆ? ಅನ್ಕೊಂಡಿದ್ರಾ ಹಿಂಗೆಲ್ಲ ಆಗತ್ತೆ ಅಂತ? ಮತ್ತು ನಮ್ಮ ಆಟೋ ಗ್ಯಾಸು ಜಾಸ್ತಿ ಮಾಡಿದ್ದಾರೆ. ಯಾರಿಗೆ ಹೇಳುವ? ಅಲ್ಲ ಅನ್ಕೊಂಡಿದ್ರಾ ಕಾಂಗ್ರೆಸ್ ಗೌರ್ಮೆಂಟ್ ಬಂದ್ಮೇಲೆ ಇಷ್ಟೆಲ್ಲ ರೇಟ್ ಜಾಸ್ತಿ ಹೌದು 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 ಅನ್ಕೊಂಡಿದ್ರಾ? ಗೊತ್ತಿತ್ತಾ? ಕಮ್ಮಿ ಮಾಡ್ತೀನಿ ಅಂದರು. ಇವಾಗ ಎಲ್ಲ ಆದಮೇಲೆ 2 ವರ್ಷ ತುಂಬ್ತಲ್ಲ, ರೈಟ್ ಜಾಸ್ತಿ ಮಾಡಿಬಿಟ್ರು. ಯಾರು ಹೆಂಗೆ ನಾವು ಹಾಳ ಹೋಗಲಿ ನನಗೇನು. ನಾನು ಆರಾಮ ಪಂಚೆ ಉಟ್ಕೊಂಡು ರೇಷ್ಮೆ ಪಂಚೆ ಉಟ್ಕೊಂಡು ಜಾಲಿಯಾಗಿ ಇರ್ತೀನಿ ಅಂತ ತಿಳ್ಕೊಂಡ್ರು ಅಷ್ಟೇ. ಈಗ ರೇಟ್ ಏನು ಜಾಸ್ತಿ ಮಾಡೋದೇನು ಬೇಕಾಗಿಲ್ಲ, ಸದ್ಯಕ್ಕೆ ಇರೋದ್ರಲ್ಲಿ ಮೇಂಟೈನ್ ಮಾಡ್ಕೊಂಡ್ರೆ ಅಷ್ಟೇ. ಕಡಿಮೆ ಕೊಟ್ಟರೆ ಜನಗಳು ಅನುಕೂಲ. ರೇಟ್ ಜಾಸ್ತಿ ಆಗ್ತದೆ? ಜಾಸ್ತಿ ಆಗುತ್ತೆ. ಜಾಸ್ತಿ ಮಾಡೋದು ನಮಗೆ ತಾನೇ ಕಷ್ಟ, ಅದೇ ಬೇರೆ ಅವ್ರಿಗೇನು ಕಷ್ಟ ಇಲ್ಲ. ಅವ್ರಿಗೆ ಎಷ್ಟೇ ಕಷ್ಟ ಬಂದರೂ ಅವ್ರು ಸಹಿಸ್ಕೊಳ್ಳೋ ಶಕ್ತಿ ಅವ್ರಿಗಿದೆ. ಆದ್ರೆ ನಾವೇನು ಮಾಡೋದು, ಇಲ್ಲಿ ದುಡಿಬೇಕು, ತೊಗೊಂಡೋಗಿ ಅಲ್ಲಿ ಕೊಡಬೇಕು. ಈಗ ನಾವು ನೀರು ಕುಡಿಬೇಕಂದ್ರೆ ಕಾಸು ಕಟ್ಟಲೇಬೇಕು. ಊಟ ಇಲ್ಲ ಅಂದ್ರೆ ನೀರು ಬೇಕೇ ಬೇಕಲ್ವ. ಅದಕ್ಕೋಸ್ಕರ ಜಾಸ್ತಿ ಮಾಡೋ ಅವಶ್ಯಕತೆ ಏನು ಬೇಡ ಅಂತ ನಾವು. ಅಲ್ಲ ಮಾಡ್ತಾರೆ. ಕಷ್ಟ ಅಂದರೆ ಈಗ ಮನುಷ್ಯನಿಗೆ ಊಟ ಇಲ್ಲ ಅಂದ್ರೆ ಒಂದು ದಿವಸ ಇರ್ಬೋದು, ನೀರಿಲ್ಲ ಅಂದರೆ ಇರೋಕ್ಕೆ ಆಗೋದೇ ಇಲ್ಲ ಅಲ್ವಾ. ಅದರಿಂದ ಮುಖ್ಯವಾಗಿ ನೀರು ಬೇಕು. ಜಾಸ್ತಿ ಮಾಡೋದೇನು ಬೇಡ ಅಂತ ನಾವು. ನೀರು ಜಾಸ್ತಿ ಮಾಡಿಬಿಟ್ರೆ ಮನುಷ್ಯನಿಗೆ ಬೇಕೇ ಬೇಕು ಅಂತ ವಿಧಿ ಇಲ್ಲದೆ ಕಾಸು ಕೊಟ್ಟು ತೊಗೊಳ್ಳೇಬೇಕಾಯ್ತದೆ ಅಲ್ವಾ. ವಿಧಿ ಈಗ ನೀರು ಮಳೆಗಾಲ ಕಡಿಮೆ, ನೀರಿಲ್ಲ. ಈಗ ಟ್ಯಾಂಕರ್ಗಳಲ್ಲಿ ಅವ್ರು ಹೇಳ್ದಷ್ಟು ರೇಟ್ ಕೊಡಲೇಬೇಕು. ಕೊಡಲಿಲ್ಲ ಅಂದರೆ ನೀರು ಬರೋಲ್ಲ, ನೀರಿಲ್ಲ ಅಂದರೆ ನಾವಿರಲ್ಲ. ಇಷ್ಟಾಗಿದೆ ಸಮಸ್ಯೆ. ಬೆಂಗಳೂರು ಸಮಸ್ಯೆ ಅಂತ ಗ್ಯಾರಂಟಿ ಆಗುತ್ತೆ. ಎಷ್ಟು ಕಷ್ಟ ಆಗುತ್ತೆ ಬೆಂಗಳೂರಲ್ಲಿ ಇರೋಕ್ಕೆ ಹಿಂಗೆಲ್ಲ ಎಲ್ಲಾದರೂ ರೇಟ್ ಜಾಸ್ತಿ ಮಾಡಿದ್ರೆ? ಎಲ್ಲಾದರೂ ರೇಟ್ ಜಾಸ್ತಿ ಆಗ್ಬಿಡ್ತದೆ. ನಾವು ಇಲ್ಲಿ ಇರೋಂಗೆ ಇಲ್ಲ, ಹಳ್ಳಿ ಕಡೆ ಹೋಗ್ಬಿಡ್ಬೇಕು. ಅಲ್ಲೆಲ್ಲಾದ್ರೂ ಕೂಲಿ ಗಿಲಿ ಮಾಡಿಕೊಂಡು ಮನೆಗೆ ಬಾಡಿಗೆ ಇಲ್ದಂಗೆ ಅಲ್ಲೇ ಇರಬೇಕು. ಇಲ್ಲಾದರೆ ಮನೆ ಬಾಡಿಗೆ ಕಟ್ಟಬೇಕು, ಕರೆಂಟ್ ಬಿಲ್ ಕಟ್ಟಬೇಕು, ನೀರು ಕಟ್ಟಬೇಕು, ಓಡಾಡೋಕ್ಕೆ ಬಸ್ ಚಾರ್ಜ್ಗೆ ದುಡ್ಡು ಕೊಡಬೇಕು. ಯಾವುದಂದ್ರೆ ಯಾವುದೂ ಇರಲ್ವಲ್ಲ. ಅದರಿಂದ ಏನು ಮಾಡಬೇಕು, ಈ ಬೆಂಗಳೂರು ಸವಾಸ ಸಾಕು ಅಂತ ಕೈ ಮುಗಿದ್ಬಿಟ್ಟು ಹೋಗ್ಬಿಡ್ಬೇಕು ಅವ್ರ ಕಡೆ. ಅಂದರೆ ಬೆಂಗಳೂರಿಗೆ ಬರೋದೇ ದುಡಿಯೋಕೆ ಅಂದ್ಬಿಟ್ಟು ಈಗ ಇಲ್ಲಿ ಬಂದು ದುಡಿಯೋದೆಲ್ಲ ಇಲ್ಲೇ ಖರ್ಚಾದರೆ ಹೆಂಗಾಗುತ್ತೆ ಜೀವನ? ದುಡ್ಡು ಖರ್ಚಾಗೋಯ್ತದೆ ಅಂದರೆ ನಾವು ಊಟ ಮಾಡಲೇಬೇಕಲ್ಲ, ಖರ್ಚಾಗೇ ಆಗುತ್ತೆ. ಅದರಿಂದ ನಾವು ಏನು ಮಾಡಬೇಕಂದ್ರೆ ಇರೋಷ್ಟು ದಿನ ಇರಬೇಕು, ಸಾಕಾದಾಗ ಊಟ ಬೇಕು ಊರ ಕಡೆ. ಇನ್ನೇನು ಮಾಡೋಕ್ಕಾಗಲ್ಲ. ದೇವರು ನಮ್ಗೆ ಇಷ್ಟೇನ ಇದು ಅಂದ್ಬಿಟ್ಟು ಕಾಲ ಕಳ್ಕೊಂಡು ಹೋಗ್ಬೇಕಷ್ಟೇ. ಇಷ್ಟೇ ನಮ್ಮ ಮನೆ ಬರ ಅಂತ. ನಾವು ಅಲ್ಲೇ ಪಂಚಾಯತಿ ನೀರು ಆನ್ ಮಾಡ್ತಾರೆ, ಕುಡಿತಾ ಇದ್ದೀವಿ. ಅಷ್ಟು ಬಿಟ್ಟರೆ ಬೇರೆ ಏನು ಗೊತ್ತಿಲ್ಲ ನಮಗೆ. ಅಂದರೆ ಈಗ ಬಿಲ್ಡಿಂಗ್ಗೆ ನೀವು ಬಿಲ್ಡಿಂಗಲ್ಲಿ ಇರ್ತೀರಾ? ಏನೂ ಇಲ್ಲ, ಸಡ್ಡಲ್ಲಿ ಇರೋದು ನಾವು. ಬಿಲ್ಡಿಂಗೂ ಇಲ್ಲ, ಪಾಲ್ಡಿಂಗೂ ಇಲ್ಲ. ನಿಮಗೇನು ಇದನ್ಸಲ್ಲ ವಾಟರ್ ಸಪ್ಲೈ ಜಾಸ್ತಿ ಮಾಡೋದು? ನಮ್ಮ ಹತ್ರ ಗಾಡಿನೂ ಇಲ್ಲ, ಅಪಾರ್ಟ್ಮೆಂಟು ಇಲ್ಲ, ಮನೇನೂ ಇಲ್ಲ. 4 ಬಿನ್ಗೆ ಬಿಡ್ತಾರೆ, ಕುಡ್ಕೋತೀವಿ, ಇಲ್ಲಿ ಬಂದು ಕುಂತೀವಿ. ಫ್ರೀ ಅಷ್ಟೇ ಅಷ್ಟೇ ಸರ್. ಇವಾಗ ಬೆಂಗಳೂರು ನೀರು ಹೆಚ್ಚಿಗೆ ಮಾಡಿದ್ರು ಬಟ್ ಇವಾಗ ಇರೋ ನೀರೇ ಸರಿಯಾಗಿ ಬರ್ತಾ ಇಲ್ವಲ್ಲ. ಮಳೆ ಹೋದರೆ ಕಾವೇರಿ ನೀರು ಬರ್ತದೆ. ಕಾವೇರಿ ಮಳೆ ಇಲ್ಲ ಅಂತಂದರೆ ನೀರ್ದು ಸಮಸ್ಯೆ ಇದ್ದೇ ಇದೆ. ಇವರು ಹೆಚ್ಚಿಗೆ ಮಾಡಿದ್ರೆ ಇವಾಗ ಎಷ್ಟು ಮಾಡಿದ್ದಾರೆ ಲೀಟ್ರಿಗೆ? 8 ಪೈಸೆ ಮಾಡಿದ್ದಾರೆ. ಈಗ 1.5 ರೂಪಾಯಿ ಜಾಸ್ತಿ. 1.5 ರೂಪಾಯಿ ಅಂದರೆ ಮಿನಿಮಮ್ ಒಂದು ಫ್ಯಾಮಿಲಿಗೇ ಆದ್ರೂ ದಿನಕ್ಕೆ ಒಂದು 500 ಲೀಟ್ರ್ ನೀರು ಬೇಕು. ಬೇಸಿಗೆ ಕಾಲದಲ್ಲಿ ನಾವು ನೀರು ಮಡಗಿದ್ರೂ ಇದಾಗೋಯ್ತದೆ. ಯಾಕೆ? ಬಿಸಿಲಿಗೆ. ಇದಕ್ಕೆ ಇವಾಗ ಬಡ ಜನಗಳು ಏನೋ ಸಾಹುಕಾರನ ಬಿಲ್ಡಿಂಗ್ ಅಪಾಯಿಂಟ್ಮೆಂಟ್ ಇರೋರು ಕಟ್ಕೋತಾರೆ. ಬಡವರು ಇವಾಗ 500 ರೂಪಾಯಿ ಕಟ್ತಾ ಇರೋನು 1,500 2,000 ಕಟ್ಟಬೇಕು ಅಂದರೆ ತೊಂದರೆನೇ ಅಲ್ವ ಅದು. ಬಟ್ ಅವರು ಮಳೆ ಹೋದರೆ ಯಾವುದೂ ಪ್ರಾಬ್ಲಮ್ ಇರಲ್ಲ. ಒಂದು 1.5 ಮಾಡೋದಕ್ಕಿಂತ ಮೊದಲು ಒಂದು 70 ಪೈಸೆನೋ ಒಂದು 50 ಪೈಸೆ ಮಾಡಿದ್ರೆ ಒಳ್ಳೇದಾಗುತ್ತೆ ಅಂತ ನಮ್ಮ ಅಭಿಪ್ರಾಯ. ಅಂದರೆ ಅಪಾರ್ಟ್ಮೆಂಟ್ಗಳಿಗೆಲ್ಲ ಒಂದು 1.5 2 ರೂಪಾಯಿ 3 ರೂಪಾಯಿ ತನಕ ಜಾಸ್ತಿ. ಇಲ್ಲ, ಅಪಾಯಿಂಟ್ಮೆಂಟಲ್ಲಿ ಇರೋರು ಇವ್ರು ಹೇಳ್ದಂಗೆ ಶ್ರೀಮಂತರು ಅಪಾಯಿಂಟ್ಮೆಂಟಲ್ಲಿ ಇರೋರು ಒಳ್ಳೆ ಆಫೀಸರ್ ಇರ್ತಾರೆ ಅಂತ ತಿಳ್ಕೊಂಡಿರ್ತೀವಿ ನಾವು. ಅವರಾದ್ರೂ ತಡ್ಕೋಬೋದು. ಅದೇ ಸಾಮಾನ್ಯ ಜನಗಳಿಗೆ ತಡ್ಕೋಬೇಕಾದ್ರೆ ಕಷ್ಟ ಇದೆ. ಈ ಥರ ಆದಷ್ಟು ಕಮ್ಮಿ ಮಾಡಿದ್ರೆ ಒಳ್ಳೆಯದು ಅಂತ ನಮ್ಮ ಅಭಿಪ್ರಾಯ. ಅವಶ್ಯಕತೆ ಇದೆ ಅನ್ಸುತ್ತಾ? ಈಗ ಎಲ್ಲಾದರೂ ರೇಟ್ ಜಾಸ್ತಿ ಆಗಿರೋದ್ರಿಂದ ನೀರು ರೇಟು ಜಾಸ್ತಿ ಮಾಡೋದು ಅವಶ್ಯಕತೆ ಇದೆ ಅನ್ಸುತ್ತಾ ಗೌರ್ಮೆಂಟ್ಗೆ? ಇಲ್ಲ, ಇವಾಗ ಎಲ್ಲ ರೇಟು ಅಂದರೆ ನಾವು ಸುಮಾರು ಒಂದು 10-15-20 ವರ್ಷದಿಂದನೂ ನೋಡ್ತಾ ಇದ್ದೀವಿ. ಯಾವುದೇ ಸರ್ಕಾರ ಬರಲಿ 6 ತಿಂಗಳಿಗೆ 1 ವರ್ಷಕ್ಕೆ ಬಜೆಟ್ ಅಂತ ಮಾಡಿದ್ಮೇಲೆ ಎಲ್ಲ ಹೆಚ್ಚಿಗೆ ಮಾಡ್ತಾನೆ ಇರ್ತಾರೆ. ಅದಕ್ಕೆ ತಕ್ಕಾಗೆ ಜೀವನಗಳು ಮಾಡಬೇಕಲ್ಲ. ಜನಗಳು ಜೀವನ ಮಾಡಿದಾಗ ಅಡ್ಜಸ್ಟ್ ಮಾಡ್ಕೊಂಡು ಹೋಗಲೇಬೇಕಾಗುತ್ತೆ. ಇವಾಗ ಹೆಚ್ಚಿಗೆ ಮಾಡಿದ್ರೆ ನಾವು ಮೆಟ್ರೋ ಹೆಚ್ಚಿಗೆ ಮಾಡಿದ್ರು, ಜನ ಸ್ವಲ್ಪ ದಿವಸ ಗಲಾಟೆ ಮಾಡಿದ್ರು, ಸುಮ್ಮಗಾದರು. BBMP ಬಸ್ ಚಾರ್ಜ್ ಹೆಚ್ಚಿಗೆ ಮಾಡಿದ್ರು.
ಸುಮ್ಮನೆ ಫ್ರೀ ಸ್ವಲ್ಪ ದಿವಸ ಮಾಡ್ತಾರೆ ಸುಮ್ಮನೆ ಆಗ್ತಾರೆ. ಇದು ಹಂಗೆ ಆಗುತ್ತೆ ಅಂತ. ಇದು ಹಂಗೆ ಆಗ್ತದೆ. ಯಾಕೆಂದರೆ ಇವಾಗ ನೀರು ಇಲ್ದಿರೇ ಇರೋಕ್ಕಾಗಲ್ವಲ್ಲ. ಅವರು ಸರ್ಕಾರ ಆದವರು ಅಧಿಕಾರಿಗಳು ಆದವರು ನೋಡಬೇಕು, ಬಡ ಜನಗಳಿಗೂ ನೋಡಬೇಕು, ಸರ್ಕಾರ ನಡೆಸೋರು ನೋಡಬೇಕು. ಸಾಮಾನ್ಯ ಜನಗಳಿಗೆ ಸ್ವಲ್ಪ ಕಮ್ಮಿ ಮಾಡಿದ್ರೆ ಅನುಕೂಲ ಅಂತ ನಮ್ಮ. ಈಗ ನೀರು ಜಾಸ್ತಿ ಮಾಡಿಬಿಟ್ರೆ ಏನು ಮಾಡೋಕ್ಕತ್ತದೆ ನಾವು? ಹಾಂ, ತೊಂದರೆ ಆಗಲ್ಲ ಅನ್ಸುತ್ತೆ ನಿಮಗೆ? ತೊಂದರೆನೇ ಅದು. ಅಂದ್ರೆ ಈಗ ತುಂಬಾ ಜನ ಬಾಡಿಗೆ ಮನೇಲಿ ಇರ್ತಾರೆ, ಅವರಿಗೆ ನೀರು ಅವಶ್ಯಕತೆ ಇರುತ್ತೆ. ಈಗ ಒಂದು ಟ್ಯಾಂಕರ್ ಒಂದು ಸಂಪಿಗೆ ನೀರು ತುಂಬಿಸ್ಬೇಕಂದ್ರೆ 1 2 ಟ್ಯಾಂಕರ್ ಹೊಡ್ಸ್ಕೊಂತ ಇರ್ತಾರೆ. ಇವತ್ತಿನ ಇನ್ನೂ ರೇಟ್ ಜಾಸ್ತಿ ಮಾಡಿದೆ, ಅಕಸ್ಮಾತ್ ಮಾಡಿದ್ರೆ ಎಷ್ಟು ತೊಂದರೆ ಆಗುತ್ತೆ ಜನರಿಗೆ? ಬೇಜಾನ್ ತೊಂದರೆನೇ ಆಗುತ್ತಪ್ಪ, ಇನ್ನೇನು ಮಾಡೋಕ್ಕಾಗಲ್ಲ. ಅವ್ರು ಮಾಡ್ದಂಗೆ ನಾವು ಕುಣಿಬೇಕಾಗ್ತದಲ್ಲ, ನಾವೇನು ಮಾಡೋಕ್ಕಾಗ್ತದೆ ಅದರಿಂದ? ಹಾಂ, ಅವಶ್ಯಕತೆ ಇದೆ ಅನ್ಸುತ್ತಾ ಗೌರ್ಮೆಂಟ್ಗೆ ನೀರು ರೇಟ್ ಜಾಸ್ತಿ ಮಾಡ್ತಿರೋದು ಟ್ಯಾಂಕರ್? ನೀರು ಒಂದೇ ಅಲ್ಲ, ಎಲ್ಲನೂ ಜಾಸ್ತಿ ಮಾಡ್ತಾನೆ ಅವರಲ್ಲ. ಅದೇ ಎಲ್ಲನೂ ಮಾಡಿದ್ರು ಈ ನೀರನ್ನು ಮಾಡ್ತಾರೆ. ಇದೇನು ಇವಾಗ ಈ ಕಾಂಗ್ರೆಸ್ನವ್ರಿಗೆ ದುಡ್ಡು ಬೇಕಲ್ಲ, ಅದರಿಂದ ಮಾಡೇ ಮಾಡ್ತಾರಪ್ಪ. ಎಷ್ಟು ತೊಂದರೆ ಆಗುತ್ತೆ? ತೊಂದರೆನೇ, 100ಕ್ಕೆ 100 ತೊಂದರೆನೇ.